Hi everyone, I am your Showkumar ST back with the new topic, that is the essay on uses of forest. Really, it's a very good topic for essay, especially for high school students, and it is the most repeated essay for SSLC students. So I hope this video will be very useful to you. If you watch this video carefully, definitely you will get out marks. Before that, it's my humble and routine request to all. If you are new to my channel, please do subscribe my channel to watch the most essential videos that are already available in my channel. If you like those videos, please don't forget to leave a comment on those videos. If you find those videos are very interesting, please do share among your friends so that it may be useful to your friends also. The topic is uses of forest. As I told you in the previous videos that while writing any essay, we need to follow three steps. The first one is introduction. The second one is development of the essay or the body of the essay. And the last one is conclusion. Under introduction, we need to write three or four sentences which are relevant to the present topic. Come, let us see what I have quoted under introduction. Nature has provided many gifts to us. Forest is one among them. Forests are the national wealth. It plays an important role in the life of all the living creatures. Living beings on the earth largely depend on forest. ಅಂದ್ರೆ ಪ್ರಕೃತಿ ನಮಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದೆ. ಅದರಲ್ಲಿ ಅತ್ಯಮೂಲ್ಯವಾದದ್ದು ಯಾವುದಪ್ಪ ಅಂತಂದ್ರೆ ಅರಣ್ಯ. ಅರಣ್ಯ ಅನ್ನೋದು ನಮ್ಮ ರಾಷ್ಟ್ರೀಯ ಸಂಪತ್ತು ಸಹ ಮತ್ತು ಎಲ್ಲಾ ಜೀವಿಗಳ ಜೀವನದಲ್ಲಿ ಇದು ಒಂದು ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸುತ್ತೆ. ಭೂಮಿಯ ಮೇಲಿನ ಎಲ್ಲಾ ಜೀವಿಗಳು ಯಥೇಚ್ಛವಾಗಿ ಅರಣ್ಯ ಸಂಪತ್ತಿನ ಮೇಲೆ ಅಥವಾ ಅರಣ್ಯದ ಮೇಲೆ ಅವಲಂಬಿತರಾಗಿರ್ತಾರೆ. ಸೊ ಇಂಟ್ರೊಡಕ್ಟರಿ ಪಾರ್ಟ್ ಅಡಿಯಲ್ಲಿ ಇಷ್ಟು ಅಂಶಗಳನ್ನ ನಾವು ಪಟ್ಟಿ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ಡೆವಲಪ್ಮೆಂಟ್ ಆಫ್ ದ ಎಸ್ಸೆ ನೋಡೋದಾದ್ರೆ ಇಲ್ಲಿ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಅಂದ್ರೆ ಅರಣ್ಯದ ಪ್ರಾಮುಖ್ಯತೆ ಬಗ್ಗೆ ನಾವು ಬರಿತಾ ಹೋಗ್ಬೇಕಾಗುತ್ತೆ. ಸೊ ಅರಣ್ಯದ ಪ್ರಾಮುಖ್ಯತೆ ಬಗ್ಗೆ ನಾವು ಪುಟಗಟ್ಟಲೆ ಬರಿಬೋದು, ಆದರೆ ಸಮಯವನ್ನ ಗಮನದಲ್ಲಿಟ್ಕೊಂಡು ಅತಿ ಪ್ರಮುಖವಾದಂತಹ ಕೆಲವೊಂದು ಅಂಶಗಳನ್ನ ಪಟ್ಟಿ ಮಾಡಿದ್ರೆ ಸಾಕಾಗುತ್ತೆ. ನಾನಿಲ್ಲಿ ಕೆಲವೊಂದು ಪ್ರಮುಖವಾದ ಅಂಶಗಳನ್ನ ಪಟ್ಟಿ ಮಾಡಿದ್ದೀನಿ, ಬನ್ನಿ ಒಂದೊಂದೇ ನೋಡ್ತಾ ಹೋಗೋಣ. ಫಾರೆಸ್ಟ್ ಇಸ್ ದ ಮೈನ್ ಸೋರ್ಸ್ ಫಾರ್ ರೈನ್. ವಿತೌಟ್ ಫಾರೆಸ್ಟ್ ದೇರ್ ವಿಲ್ ಬಿ ನೋ ರೈನ್. ವಿದ್ಯಾರ್ಥಿಗಳೇ, ತಮಗೆಲ್ಲ ಗೊತ್ತೇ ಇದೆ, ಮಳೆಗೆ ಅತ್ಯಂತ ಮೂಲ ಕಾರಣ ಅಂತಂದ್ರೆ ಅರಣ್ಯ. ಅರಣ್ಯ ಇಲ್ಲದೆ ಹೋದ್ರೆ ಬಹುಶಃ ಮಳೆ ಅನ್ನೋದು ಬರೋದಿಲ್ಲ. ಸೊ ಅದರಿಂದ ಅರಣ್ಯ ಅನ್ನೋದು ಅತಿ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸುತ್ತೆ ಯಾವುದರಲ್ಲಿ? ಮಳೆ ಬರುವುದರಲ್ಲಿ. ಇನ್ನು ಎರಡನೇ ಅಂಶ ನೋಡೋದಾದ್ರೆ ಫಾರೆಸ್ಟ್ ಹೆಲ್ಪ್ಸ್ ಟು ಹೋಲ್ಡ್ ರೈನ್ ವಾಟರ್ ಇನ್ ದ ಗ್ರೌಂಡ್ ಅಂಡ್ ಕಂಟ್ರೋಲ್ಸ್ ಫ್ಲಡ್ಸ್. ಅಂದ್ರೆ ಅರಣ್ಯವು ಮಳೆ ನೀರನ್ನ ಭೂಮಿಯಲ್ಲಿ ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಪ್ರವಾಹ ಉಂಟಾಗೋದನ್ನ ಸಹ ತಡೆಗಟ್ಟುವಲ್ಲಿ ಅರಣ್ಯ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸುತ್ತೆ. ಇನ್ನು ಮೂರನೇ ಅಂಶ ನೋಡೋದಾದ್ರೆ ಫಾರೆಸ್ಟ್ ಗಿವ್ಸ್ ಅಸ್ 5 E's such as food, fodder, fuel, fertilizer, fiber. ಅಂದ್ರೆ ಅರಣ್ಯ ಸಕಲ ಜೀವ ರಾಶಿಗಳಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತ 5 E's ಅನ್ನ ಕೊಡುತ್ತೆ.
ಏನಪ್ಪಾ ಅದು ಅಂತಂದ್ರೆ ಆಹಾರ, ಫುಡ್ ಅಂದ್ರೆ ಆಹಾರ, ಫಾಡರ್ ಮೇವು, ಫ್ಯೂಯಲ್ ಇಂಧನ, ಫರ್ಟಿಲೈಸರ್ ರಸಗೊಬ್ಬರ, ಫೈಬರ್ ಅಂದ್ರೆ ನಾರಿನಾಂಶ. ಸೊ ಇವು ಸಕಲ ಜೀವಿಗಳಿಗೆ ಅರಣ್ಯ ಅನ್ನೋದು ಇಷ್ಟು ಅಂಶಗಳನ್ನ ಒದಗಿಸುತ್ತೆ. ಇನ್ನು ಕೊನೆಯ ಪಾಯಿಂಟ್ ನೋಡೋದಾದ್ರೆ, ಫಾರೆಸ್ಟ್ ಅಟ್ರಾಕ್ಟ್ಸ್ ವೈಲ್ಡ್ ಲೈಫ್ ಅಂಡ್ ಗಿವ್ಸ್ ಶೆಲ್ಟರ್, ಫುಡ್ ಅಂಡ್ ಪ್ರೊಟೆಕ್ಷನ್ ಟು ದೆಮ್. ಅರಣ್ಯವು ವನ್ಯಜೀವಿಗಳನ್ನ ಆಕರ್ಷಣೆ ಮಾಡುತ್ತೆ. ಅಂದ್ರೆ ವನ್ಯಜೀವಿಗಳ ಒಂದು ಆಶ್ರಯ ತಾಣ ಅಂದ್ರೆ ತಪ್ಪಾಗಲಾರದು. ಅವು ವನ್ಯಜೀವಿಗಳಿಗೆ ಆಶ್ರಯ, ಆಹಾರ ಮತ್ತೆ ರಕ್ಷಣೆಯನ್ನ ನೀಡುತ್ತೆ. ಸೊ ಅರಣ್ಯ ಇಲ್ಲದೆ ಹೋದ್ರೆ ಒಂದ್ ಸ್ವಲ್ಪ ಊಹೆ ಮಾಡ್ಕೊಳ್ಳಿ, ಅರಣ್ಯ ಇಲ್ಲದೆ ಹೋದ್ರೆ ವನ್ಯಜೀವಿಗಳೆಲ್ಲ ಏನಾಗುತ್ತೆ ಅಂತಂದ್ರೆ ಕಾಡಿನಿಂದ ನಾಡಿಗೆ ನುಗ್ಗುತ್ತೆ. ಇನ್ನ ಮುಂದಿನ ಅಂಶ, ಫಾರೆಸ್ಟ್ ಗಿವ್ಸ್ different kinds of valuable woods which are used for different purposes like furniture, paper, building home, etc. ಅಂದ್ರೆ ಅರಣ್ಯವು ಅತ್ಯಂತ ವಿಧವಾದಂತಹ ಬೆಲೆ ಬಾಳುವಂತಹ ಮರಗಳನ್ನು ಒಳಗೊಂಡಿದ್ದು, ಮನುಷ್ಯನು ಅಂತಹ ವಿವಿಧ ಮರಗಳನ್ನ ವಿವಿಧ ಉದ್ದೇಶಗಳಿಗೆ ಬಳಸ್ಕೊಳ್ತಾ ಹೋಗ್ತಾನೆ. ಫಾರ್ ಎಕ್ಸಾಂಪಲ್, ಫರ್ನಿಚರ್ ಮಾಡೋದಕ್ಕೆ ಅಂದ್ರೆ ಪೀಠೋಪಕರಣಗಳನ್ನ ತಯಾರು ಮಾಡೋದಕ್ಕೆ, ಕಾಗದಗಳನ್ನ ತಯಾರಿಸಲು, ಮತ್ತೆ ಮನೆಯನ್ನ ನಿರ್ಮಾಣ ಮಾಡೋದಕ್ಕೆ ಅರಣ್ಯದಲ್ಲಿರುವಂತಹ ಈ ಒಂದು ಮರಗಳನ್ನ ಮನುಷ್ಯ ಬಳಸ್ಕೊಳ್ತಾ ಹೋಗ್ತಾನೆ. ಇನ್ನು ಮುಂದಿನ ಅಂಶ ನೋಡೋದಾದ್ರೆ, ಇಟ್ ಪ್ರಿವೆಂಟ್ಸ್ ಸಾಯಿಲ್ ಎರೋಷನ್ ಅಂಡ್ ಲ್ಯಾಂಡ್ ಸ್ಲೈಡ್ಸ್. ಅಂದ್ರೆ ಅರಣ್ಯವು ಮಣ್ಣಿನ ಸವಕಳಿಯನ್ನ ಮತ್ತೆ ಭೂಕುಸಿತವನ್ನ ತಡೆಗಟ್ಟುವಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, ಫಾರೆಸ್ಟ್ ಇಸ್ ದ ಹೋಮ್ ಫಾರ್ ಮಚ್ ಮೆಡಿಸಿನ್ ವೇರ್ ವಿ ಗೆಟ್ ಮೆನಿ ಮೆಡಿಕಲ್ ಹರ್ಬ್ಸ್. ಅಂದ್ರೆ ಅರಣ್ಯವು ಹೆಚ್ಚಿನ ಔಷಧಿಗಳ ಒಳಗೊಂಡಿರುವಂತಹ ಮೂಲ ನೆಲೆಯಾಗಿದ್ದು, ಅಲ್ಲಿ ನಾವು ಅನೇಕ ವೈದ್ಯಕೀಯ ಗಿಡಮೂಲಿಕೆಗಳನ್ನ ಪಡೆಯಬಹುದು. ಮುಂದಿನ ಅಂಶ ನೋಡೋದಾದ್ರೆ, ಇಟ್ ರೆಗ್ಯುಲೇಟ್ಸ್ ಕ್ಲೈಮೇಟ್ ಅಂಡ್ ಮೇಕ್ ದ ಟೆಂಪರೇಚರ್ ಕೂಲ್. ಅಂದ್ರೆ ಅರಣ್ಯ ಹವಾಮಾನವನ್ನ ನಿಯಂತ್ರಣದಲ್ಲಿಡುತ್ತೆ ಮತ್ತೆ ತಾಪಮಾನವನ್ನ ತಂಪಾಗಿರಿಸಲು ಸಹ ಅರಣ್ಯ ಅನ್ನೋದು ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತೆ. ಇಟ್ ಗಿವ್ಸ್ ಫ್ರೆಶ್ ಅಂಡ್ ಕ್ಲೀನ್ ಏರ್. ಅಂದ್ರೆ ಅರಣ್ಯ ಅನ್ನೋದು ತಾಜಾ ಮತ್ತೆ ಪರಿಶುದ್ಧವಾದಂತಹ ಗಾಳಿಯನ್ನ ಒದಗಿಸುತ್ತೆ. ಇದು ಅತ್ಯಂತ ಪ್ರಮುಖವಾದದ್ದು. ಟ್ರೀಸ್ ಜನರೇಟ್ ಆಕ್ಸಿಜನ್ ಅಂಡ್ ಡಿಜನರೇಟ್ ಕಾರ್ಬನ್ ಡೈಆಕ್ಸೈಡ್. ಅಂದ್ರೆ ಅರಣ್ಯದಲ್ಲಿರುವಂತಹ ಮರಗಳು ಹೆಚ್ಚು ಆಮ್ಲಜನಕವನ್ನ ಉತ್ಪಾದಿಸಿ ಹವಾಮಾನದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅವನತಿಗೊಳಿಸುವಲ್ಲಿ ಸಹ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ಅರಣ್ಯ ನಿರ್ವಹಿಸುತ್ತೆ. ಇಷ್ಟು ಅಂಶಗಳನ್ನ ನೀವು ಪಟ್ಟಿ ಮಾಡಿದ್ರೆ ಸಾಕು, ನಿಮ್ಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ. ಇನ್ನ ಲಾಸ್ಟ್ ಪಾರ್ಟ್ ಕನ್ಕ್ಲೂಷನ್ ನೋಡೋದಾದ್ರೆ, ಫಾರೆಸ್ಟ್ ಆರ್ ಎ ಬೂನ್ ಫಾರ್ ದ ಮ್ಯಾನ್ಕೈಂಡ್. ಅಂದ್ರೆ ಅರಣ್ಯವು ಮನುಕುಲಕ್ಕೆ ವರದಾನವಾಗಿದೆ. It is not possible to sum up the importance of forest in just a few words. ಕಾಡಿನ ಮಹತ್ವದ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಕಾಡಿನ ಮಹತ್ವವನ್ನ ಕೆಲವು ಪದಗಳಲ್ಲಿ ನಾವು ಅರ್ಥೈಸೋದಕ್ಕೆ ಸಾಧ್ಯವಿಲ್ಲ. Despite our dependence on forest, we are still allowing them to disappear. ಅಂದ್ರೆ ನಾವು ಅರಣ್ಯದ ಮೇಲೆ ಹೆಚ್ಚು ಅವಲಂಬಿತರಾಗಿದ್ರೂ ಸಹ ಅರಣ್ಯ ಕಣ್ಮರೆ ಆಗುವಲ್ಲಿ ನಾವು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವು ಕಾರಣೀಭೂತರಾಗಿರ್ತೀವಿ. The importance of forests must be recognized and the government must take measures to control the issue of deforestation.
ಅಂದರೆ ಅರಣ್ಯಗಳ ಪ್ರಾಮುಖ್ಯತೆಯನ್ನ ಸರ್ಕಾರಗಳು ಗುರುತಿಸಬೇಕು. ಮತ್ತೆ ಸರ್ಕಾರಗಳು ಸಾಕಷ್ಟು ಒಂದು ಅರಣ್ಯ ನಾಶದ ಸಮಸ್ಯೆಯನ್ನ ತಡೆಗಟ್ಟುವಲ್ಲಿ ಸಾಕಷ್ಟು ಪ್ರಮುಖವಾದಂತಹ ನಿರ್ಣಯಗಳನ್ನ, ತೀರ್ಮಾನಗಳನ್ನ ಮತ್ತೆ ಕ್ರಮಗಳನ್ನ ತೆಗೆದುಕೊಂಡಾಗ ಮಾತ್ರ ನಾವು ಅರಣ್ಯವನ್ನ ಉಳಿಸ್ಕೊಳ್ಳೋದಕ್ಕೆ ಮತ್ತೆ ಮುಂದಿನ ಪೀಳಿಗೆಗೆ ಅದನ್ನ ಕೊಡುಗೆಯಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪ್ರಬಂಧವನ್ನ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. Finally and sincerely, I thank you one and all for watching this video. If you find this video is very interesting, please share among your friends so that it may be useful to your friends also. Once again, thank you one and all.